ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೀಟ್ ಮಾಡಿದ್ದಾರೆ ಮಣಿಪುರಿ ಸಂತ್ರಸ್ತರು. ದೆಹಲಿಗೆ ಬಂದು ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿದ್ದಾರೆ. ತಮ್ಮ ನೋವನ್ನು ಅಳಲನ್ನು ತೋಡ್ಕೊಂಡಿದ್ದಾರೆ. ದೆಹಲಿಯಲ್ಲಿರುವಂಥ ಅವರ ನಿವಾಸಕ್ಕೆ ಬಂದಿದ್ದಾರೆ. ದೆಹಲಿಯಲ್ಲಿ ವಾಸ ಮಾಡುತ್ತಿರುವ ಮಣಿಪುರಿಗಳ ಜೊತೆ ರಾಹುಲ್ ಗಾಂಧಿ ಮಾತುಕತೆ ಮಾಡಿದ್ದಾರೆ. ಅವರ ನೋವನ್ನು, ಅವರ ಸಂಕಟವನ್ನು, ಇಷ್ಟು ದಿನ ಅನುಭವಿಸಿರುವಂಥ ಎಲ್ಲ ತೊಂದರೆಗಳನ್ನು ಆಲಿಸಿದ್ದಾರೆ. ಹಿಂಸಾಚಾರ ಪೀಡಿತ ಮಣಿಪುರದಲ್ಲಿ ಶಾಂತಿ ನೆಲೆಸಲು ಮೋದಿ ಮುಂದಾಗಬೇಕು ಅಂತ ಕೂಡ ಹೇಳಿದ್ದಾರೆ. ದಿನೇ ದಿನೇ ಮಣಿಪುರದ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋಗ್ತಾ ಇದೆ. ಪ್ರೀತಿ ಪಾತ್ರರಿಂದ ಬೇರ್ಪಟ್ಟ ನೋವು ಮಣಿಪುರಿಗಳಿಗೆ ಕಾಡ್ತಾ ಇದೆ. ಇಡೀ ದೇಶ ಸ್ವಾತಂತ್ರ್ಯ ದಿನವನ್ನು ಆಚರಿಸಿ ಸಂಭ್ರಮಿಸಿದೆ. ಆದರೆ ಮಣಿಪುರ ಜನರಿಗೆ ಹಿಂಸಾಚಾರದಿಂದ ಮುಕ್ತಿ ಅಥವಾ ಸ್ವಾತಂತ್ರ್ಯ ಯಾವಾಗ? ಮಣಿಪುರಿಗಳನ್ನು ಮೀಟ್ ಮಾಡಿ ನಂತರದಲ್ಲಿ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಒಂದು ಪ್ರಶ್ನೆಯನ್ನು ಕೂಡ ಹಾಕಿದ್ದಾರೆ. ಮಣಿಪುರದಲ್ಲಿ ನಡೆಯುತ್ತಿರುವಂಥ ಹಿಂಸಾಚಾರ ನಿಮಗೆಲ್ರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಅಲ್ಲಿನ ಹಿಂಸಾಚಾರದಿಂದ ಅನೇಕ ಜನ ಸಾವು ನೋವನ್ನು ಅಪ್ಪಿದ್ದಾರೆ. ತಮ್ಮ ಪೋಷಕರಿಂದ, ಬಂಧು ಬಳಗದಿಂದ ದೂರ ಆಗಿದ್ದಾರೆ. ಹಿಂಸಾಚಾರ ದಿನನಿತ್ಯವೂ ಕೂಡ ತಾರಕಕ್ಕೇರ್ತಾ ಇದೆ. ಈ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಕೇಂದ್ರ ಸರ್ಕಾರ ಹೋಗಿಲ್ಲ, ಮಾತಾಡಿಲ್ಲ, ಯಾವ ಸಾಂತ್ವನವನ್ನು ಹೇಳಿಲ್ಲ. ಆದರೆ ರಾಹುಲ್ ಗಾಂಧಿ ಮಣಿಪುರಕ್ಕೂ ಹೋಗಿದ್ದರು, ಅಲ್ಲಿನ ಜನರ ಜೊತೆ ಮಾತನಾಡಿ ಬಂದಿದ್ದರು. ಆದರೆ ಇದೀಗ ಮಣಿಪುರಿಗಳು ಅಂದರೆ ಮಣಿಪುರದ ಜನ ದೆಹಲಿಯಲ್ಲಿಯೇ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾರೆ. ತಮ್ಮ ನೋವನ್ನು, ತಮ್ಮ ಸಂಕಟವನ್ನು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಇದೆಲ್ಲ ಭೇಟಿಯಾದ ನಂತರದಲ್ಲಿ ಕೆಲವಷ್ಟು ಪ್ರಶ್ನೆಗಳನ್ನು ರಾಹುಲ್ ಗಾಂಧಿ ಟ್ವೀಟ್ ಮೂಲಕ ಎತ್ತಿದ್ದಾರೆ. ಯಾಕೆ ನೀವು ಹೋಗ್ತಾ ಇಲ್ಲ, ಶಾಂತಿ ನೆಲೆಸುವಲ್ಲಿ ನೀವು ಯಾಕೆ ಪಾತ್ರ ವಹಿಸ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ರಾಹುಲ್ ಗಾಂಧಿ.